ಅಶ್ವಿನಿ ಮೇಲೆ ಕ್ರಶ್ ಏನಾರು ಇತ್ತ ಸರ್ ನಿಮಗೆ ಹೇಗೆ ಅಂತ ಹೇಳಿ ಲಾಸ್ಟ್ಗೆ ಅಣ್ಣ ಬೇರೆ ಅಂದ್ಬಿಟ್ರು ನೋವಾಯ್ತಾ ಅಂತ. ಇಲ್ಲ, ದೇವರಾಣೆಗೂ ಕ್ರಶ್ ಇಲ್ಲ. ಆ್ಯಂಡ್ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಯಾಕಂದರೆ ಒಂದು ನಾನು ಫ್ರೆಂಡ್ಸ್ ಥರನೇ ನೋಡ್ತಾ ಇದ್ದೆ. ಆ್ಯಂಡ್ ಅವ್ರಿಗೆ ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ರು ಅಯ್ಯೋ ನಮ್ಮ ಮನೆಗೆ ಸೇರಿಸಲ್ಲ ಹಿಂಗೆಲ್ಲ ಇದ್ದರೆ, ಅದಕ್ಕೆ ನಾನು ಅಣ್ಣ ಹೇಳ್ತೀನಿ ಅಂದರು. ನೀವು ಅಣ್ಣ ಆದರೂ ಹೇಳಿ, ಫ್ರೆಂಡ್ ಆದರೂ ಹೇಳಿ, ನಮಗೇನೂ ಪ್ರಾಬ್ಲಮ್ ಇಲ್ಲ, ಬೇಜಾರಾದರೆ ಒಂದು ರಾಖಿನೂ ಕಟ್ಟಿ ಅಂತ ಹೇಳಿದೆ. ಸೊ ಅವರವ್ರ ಅಂದರೆ ಭಾವನೆಗಳು, ಸೊ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಕಡೆಯಿಂದ ಶಿ ವಾಸ್ ಎ ವೆರಿ ಗುಡ್ ಫ್ರೆಂಡ್. ಜಗಳ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತ ಬಂದಾಗ ಹೋಗೆ ಲೇ ಹೋಗೋ ಹೋಗೋ ಲೇ ಲೇ ಇದೆಲ್ಲವನ್ನ ನೀವು ಹೇಗೆ ಸ್ವೀಕರಿಸಿದ್ರಿ? ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು ಸರ್, ಹೇಳಿಬಿಡಿ ಸರ್. ಅಂದರೆ ಜಗಳ ಅಂತ ಬಂದಾಗ ನಾನು ಆ್ಯಸ್ ಎ ಕೋಚ್, ನಾನೊಬ್ಬ ಕೋಚು, ಸೊ ಆಚೆ ಇದ್ದಾಗ ಎಲ್ಲರಿಗೂ ಹೋಗಿ ಬನ್ನಿ ಅಂತಲೇ ಅಡ್ರೆಸ್ ಮಾಡ್ತೀನಿ. ಸೊ ಅಲ್ಲಿ ಹೋದಾಗ ಏನಾಗೋಗುತ್ತೆ, ಒಂದೊಂದು ಸತಿ ಆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ನ ಮೀರಿದಾಗ ಒಂದೊಂದು ಹೋಗೆಲೆ ಬಾರೆಲೆ ಅಂತ ಏಕವಚನ ಅದೊಂದು ಕಾಮನ್ ವರ್ಡ್ ಆಗೋಗುತ್ತೆ. ಸೊ ಆ ಮನೆಯಲ್ಲಿ ಅದು ತುಂಬ ದೊಡ್ಡ ವರ್ಡ್. ಸೊ ಆ ಜಗಳಗಳಾದಾಗ ನಮಗೂ ಅನಿಸುತ್ತೆ, ಯಾಕಂದರೆ ವೀಕೆಂಡಲ್ಲೆಲ್ಲ ಅಡ್ರೆಸ್ ಮಾಡಿದ ಸುದೀಪ್ ಸರು, ನಮಗೆ ಒಂಥರ ಇನ್ಸಲ್ಟ್ ಆಗುತ್ತೆ. ಏನಪ್ಪ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ, ನಮಗೂ ಇಷ್ಟು ಏಜ್ ಆಗಿದೆ, ಮೆಚ್ಯೂರ್ಡ್ ಆಗಿದ್ದೀವಿ, ನೀಟಾಗಿ ಮಾತಾಡಬೇಕು, ಹಂಗೆಲ್ಲ ಏಕವಚನಲ್ಲಿ ಮಾತಾಡ್ಬಾರ್ದು. ನಮ್ಗಿಂತ ಕೆಳಗಿರೋರ ಜೊತೆನೂ ಒಳ್ಳೆಯದಾಗಿ ಮಾತಾಡಬೇಕು, ನಮ್ಗಿಂತ ಏಜ್ ಆದವ್ರಿಗೂ ಚೆನ್ನಾಗಿ ಮಾತಾಡಬೇಕು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಇವಾಗ ನಾವು ಚಿಕ್ಕವ್ರನ್ನೆಲ್ಲ ಹೋಗು ಬಾ ಅಂತ ಅಡ್ರೆಸ್ ಮಾಡ್ತೀವಿ, ಬಟ್ ಬಿಗ್ ಬಾಸ್ ಮನೆ ನಮ್ಗೆ ಹೆಂಗೆ ಹೇಳ್ಕೊಡುತ್ತೆ ಅಂದರೆ ಹೋಗಿ ಬನ್ನಿ. ಬಟ್ ನಾನು ನಮ್ಗೆ ಯಾರು ಇಷ್ಟನೋ ಅವ್ರನ್ನ ಹೋಗು ಬಾ ಅಂತಲೇ ಕರಿತಾ ಇದ್ದೆ. ಲೈಕ್ ಗಿಲ್ಲಿ ಇದ್ದರು, ರಕ್ಷಿತಾ ಅವರಿದ್ದರು, ಹಾಗೆ ನಮ್ಗೆ ಯಾರು ಓಕೆ ಓಕೆ ಅನಿಸ್ತಾರೋ ಅವ್ರಿಗೆ ಹೋಗಿ ಬನ್ನಿ ಅಂತ